ಸಮೀಕ್ಷೆ ಅರ್ಥಾತ್ ಜಾತಿ ಗಣತಿಯನ್ನ ಶತಾಯಗತಾಯ ಮುಗಿಸಲೇಬೇಕು ಅನ್ನೋ ಹಠಕ್ಕೆ ಬಿದ್ದಂತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಗಣತಿಗಾಗಿ 10 ದಿನ ದಸರಾ ರಜೆಯನ್ನ ವಿಸ್ತರಣೆ ಮಾಡಲಾಗಿದೆ. ದಸರಾ ರಜೆ ಈ ಬಾರಿ ಇಡೀ ರಾಜ್ಯಕ್ಕೆ ಅನ್ವಯ ಆಗುವಂತೆ ಎಲ್ಲ ಸರ್ಕಾರಿ ಹಾಗೆ ಅನುದಾನಿತ ಶಾಲೆಗಳಿಗೆ ನಿಗದಿ ಮಾಡಲಾಗಿತ್ತು. ಆದರೆ ಈ ದಸರಾ ರಜೆ ಸಂದರ್ಭದಲ್ಲೂ ಕೂಡ ಶಿಕ್ಷಕರು ಗಣತಿ ಕಾರ್ಯದಲ್ಲಿ ಸಮೀಕ್ಷೆ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದರಿಂದ ಹೆಚ್ಚುವರಿ ರಜೆಯನ್ನು ನೀಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಲಾಗಿತ್ತು. ಅದಕ್ಕೆ ಸ್ಪಂದಿಸಿರುವ ಮುಖ್ಯಮಂತ್ರಿಗಳು ದಸರೆ ರಜೆ ಅವಧಿಯನ್ನ 10 ದಿನ ವಿಸ್ತರಿಸಿದ್ದಾರೆ. ಅಕ್ಟೋಬರ್ 18ರವರೆಗೆ ಸರ್ಕಾರಿ ಹಾಗೆ ಅನುದಾನಿತ ಶಾಲೆಗಳಿಗೆ ರಜೆ ಮುಂದುವರಿಕೆ ಆಗಲಿದೆ. PU ಪರೀಕ್ಷೆಗೆ ನಿಯೋಜಿಸಿದ ಸಿಬ್ಬಂದಿ ಸರ್ವೆಗೆ ಬಳಸುವಂತಿಲ್ಲ ಅನ್ನೋ ಕಟ್ಟಪ್ಪಣೆಯನ್ನ ಕೂಡ ಇದೇ ಸಂದರ್ಭದಲ್ಲಿ ವಹಿಸಲಾಗಿದೆ. ಸರ್ಕಾರಿ ಹಾಗೆ ಅನುದಾನಿತ ಶಾಲೆಗಳಿಗಷ್ಟೇ ರಜೆ. ಇನ್ನು ಈ ರಜೆ ವಿಸ್ತರಣೆ ಆದಮೇಲೂ ಕೂಡ ಸರ್ವೆಗೆ ಹಿಂದೇಟು ಹಾಕಿದ್ರೆ ಸಿಬ್ಬಂದಿ ಮೇಲೆ ಕ್ರಮ ಫಿಕ್ಸ್ ಅಂತ ಹೇಳಿ ಕೂಡ ಇದೇ ಸಂದರ್ಭದಲ್ಲಿ ಸೂಚನೆಯನ್ನ ಹೊರಡಿಸಲಾಗಿದೆ. ನಾಳಿದ್ದು ವರ್ಕಿಂಗ್ ಡೇಸ್ 3 ದಿನ ಇದೆ. 8, 9, 10 3 ದಿನ ಇದೆ. ಆಮೇಲೆ ವರ್ಕಿಂಗ್ ಡೇಸ್ ಬರ್ತಕ್ಕಂಥದ್ದು 13, 14, 15, 16, 17, 18. 13, 14, 15, 16, 17, 18 ಇಷ್ಟು ದಿನ ಶಾಲೆಗಳಿಗೆ ರಜಾ ಕೊಡ್ತೀವಿ. ಶಾಲೆ ಅಂದರೆ ಗೌರ್ಮೆಂಟ್ ಸ್ಕೂಲ್ ಮಾತ್ರ. ಗೌರ್ಮೆಂಟು ಕಂತೆ ಇದು ಏಡೆಡ್ ಸ್ಕೂಲ್ಸು, ಗೌರ್ಮೆಂಟು ಮತ್ತು ಏಡೆಡ್ ಸ್ಕೂಲ್ಸು. ಯಾರು ಈ ಸರ್ವೆ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಹಿಂದೇಟು ಹೊಡಿತಾರೆ, ಉದ್ದೇಶಪೂರ್ವಕವಾಗಿ ಒಪ್ಪಲ್ಲ ಅಂಥವ್ರ ಮೇಲೆ ಸರ್ಕಾರ ಶಿಸ್ತಿನ ಕ್ರಮ ತಗೊಳ್ತದೆ. ಯಾರು ಮಿಡ್ ಟರ್ಮ್ ಎಕ್ಸಾಮಿನೇಷನ್ನಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರು ಈ ಮುಂದುವರೆದ ಸರ್ವೆ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳೋಗಿಲ್ಲ. ಸೆಕೆಂಡ್ PUC ಮಾತ್ರ. ಸೆಕೆಂಡ್ PU ಮಾತ್ರ ಮಧ್ಯಾವಧಿ ಪರೀಕ್ಷೆ ನಡೀತಾ ಇದೆ. ಅಲ್ಲಿ ಟೀಚರ್ಗಳು ಯಾರು ಇನ್ವಾಲ್ವ್ ಆಗಿದ್ದಾರೆ ಸೆಕೆಂಡ್ PUCನಲ್ಲಿ ಅವರನ್ನು ಬಿಟ್ಟು ಮಾಡ್ತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ ಭಾಳ ಕಡಿಮೆ ಆಗಿದೆ, 36% ಆಗಿದೆ. ಸರ್ವೆ ಕಾರ್ಯ ನಡೆಯುವಾಗ 3 ಜನ ಸತ್ತಿದ್ದಾರೆ. 3 ಜನ ಇಬ್ಬರು 3 ಜನ 3 ಜನ ಅವ್ರಿಗೆಲ್ಲರಿಗೂ ಕೂಡ 20 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡ್ತೀವಿ. 20 ಲಕ್ಷ. ಸಮೀಕ್ಷೆ ಅರ್ಥಾತ್ ಜಾತಿ ಗಣತಿಯನ್ನ ಶತಾಯಗತಾಯ ಮುಗಿಸಲೇಬೇಕು ಅನ್ನೋ ಹಠಕ್ಕೆ ಬಿದ್ದಂತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಗಣತಿಗಾಗಿ 10 ದಿನ ದಸರಾ ರಜೆಯನ್ನ ವಿಸ್ತರಣೆ ಮಾಡಲಾಗಿದೆ. ದಸರಾ ರಜೆ ಈ ಬಾರಿ ಇಡೀ ರಾಜ್ಯಕ್ಕೆ ಅನ್ವಯ ಆಗುವಂತೆ ಎಲ್ಲ ಸರ್ಕಾರಿ ಹಾಗೆ ಅನುದಾನಿತ ಶಾಲೆಗಳಿಗೆ ನಿಗದಿ ಮಾಡಲಾಗಿತ್ತು. ಆದರೆ ಈ ದಸರಾ ರಜೆ ಸಂದರ್ಭದಲ್ಲೂ ಕೂಡ ಶಿಕ್ಷಕರು ಗಣತಿ ಕಾರ್ಯದಲ್ಲಿ ಸಮೀಕ್ಷೆ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದರಿಂದ ಹೆಚ್ಚುವರಿ ರಜೆಯನ್ನು ನೀಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಲಾಗಿತ್ತು. ಅದಕ್ಕೆ ಸ್ಪಂದಿಸಿರುವ ಮುಖ್ಯಮಂತ್ರಿಗಳು ದಸರೆ ರಜೆ ಅವಧಿಯನ್ನ 10 ದಿನ ವಿಸ್ತರಿಸಿದ್ದಾರೆ. ಅಕ್ಟೋಬರ್ 18ರವರೆಗೆ ಸರ್ಕಾರಿ ಹಾಗೆ ಅನುದಾನಿತ ಶಾಲೆಗಳಿಗೆ ರಜೆ ಮುಂದುವರಿಕೆ ಆಗಲಿದೆ. PU ಪರೀಕ್ಷೆಗೆ ನಿಯೋಜಿಸಿದ ಸಿಬ್ಬಂದಿ ಸರ್ವೆಗೆ ಬಳಸುವಂತಿಲ್ಲ ಅನ್ನೋ ಕಟ್ಟಪ್ಪಣೆಯನ್ನ ಕೂಡ ಇದೇ ಸಂದರ್ಭದಲ್ಲಿ ವಹಿಸಲಾಗಿದೆ. ಸರ್ಕಾರಿ ಹಾಗೆ ಅನುದಾನಿತ ಶಾಲೆಗಳಿಗಷ್ಟೇ ರಜೆ. ಇನ್ನು ಈ ರಜೆ ವಿಸ್ತರಣೆ ಆದಮೇಲೂ ಕೂಡ ಸರ್ವೆಗೆ ಹಿಂದೇಟು ಹಾಕಿದ್ರೆ ಸಿಬ್ಬಂದಿ ಮೇಲೆ ಕ್ರಮ ಫಿಕ್ಸ್ ಅಂತ ಹೇಳಿ ಕೂಡ ಇದೇ ಸಂದರ್ಭದಲ್ಲಿ ಸೂಚನೆಯನ್ನ ಹೊರಡಿಸಲಾಗಿದೆ. ನಾಳಿದ್ದು ವರ್ಕಿಂಗ್ ಡೇಸ್ 3 ದಿನ ಇದೆ.
8, 9, 10 3 ದಿನ ಇದೆ. ಆಮೇಲೆ ವರ್ಕಿಂಗ್ ಡೇಸ್ ಬರ್ತಕ್ಕಂಥದ್ದು 13, 14, 15, 16, 17, 18, 13, 14, 15, 16, 17, 18 ಇಷ್ಟು ದಿನ ಶಾಲೆಗಳಿಗೆ ರಜಾ ಕೊಡ್ತೀವಿ. ಶಾಲೆ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಮಾತ್ರ. ಗೌರ್ಮೆಂಟು ಇದು ಏಡೆಡ್ ಸ್ಕೂಲ್ಸು, ಗೌರ್ಮೆಂಟು ಮತ್ತು ಏಡೆಡ್ ಸ್ಕೂಲ್ಸು. ಯಾರು ಈ ಸರ್ವೆ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಹಿಂದೇಟು ಹೊಡಿತಾರೆ, ಉದ್ದೇಶಪೂರ್ವಕವಾಗಿ ಒಪ್ಪಲ್ಲ ಅಂಥವ್ರ ಮೇಲೆ ಸರ್ಕಾರ ಶಿಸ್ತಿನ ಕ್ರಮ ತಗೊಳ್ತದೆ. ಯಾರು ಮಿಡ್ ಟರ್ಮ್ ಎಕ್ಸಾಮಿನೇಷನ್ನಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರು ಈ ಮುಂದುವರೆದ ಸರ್ವೆ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳೋಗಿಲ್ಲ. ಸೆಕೆಂಡ್ ಪಿ ಯು ಸಿ ಮಾತ್ರ, ಸೆಕೆಂಡ್ ಪಿ ಯು ಮಾತ್ರ ಮಧ್ಯಾವಧಿ ಪರೀಕ್ಷೆ ನಡೀತಾ ಇದೆ. ಅಲ್ಲಿ ಟೀಚರ್ಗಳು ಯಾರು ಇನ್ವಾಲ್ವ್ ಆಗಿದ್ದಾರೆ ಸೆಕೆಂಡ್ ಪಿ ಯು ಸಿನಲ್ಲಿ ಅವರನ್ನು ಬಿಟ್ಟು ಮಾಡ್ತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ ಭಾಳ ಕಡಿಮೆ ಆಗಿದೆ, 36% ಆಗಿದೆ. ಸರ್ವೆ ಕಾರ್ಯ ನಡೆಯುವಾಗ 3 ಜನ ಸತ್ತಿದ್ದಾರೆ. 3 ಜನ, 3 ಜನ 3 ಜನ ಅವ್ರಿಗೆಲ್ಲರಿಗೂ ಕೂಡ 20 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡ್ತೀವಿ. 20 ಲಕ್ಷ. ಸಮೀಕ್ಷೆ ಅರ್ಥಾತ್ ಜಾತಿ ಗಣತಿಯನ್ನ ಶತಾಯಗತಾಯ ಮುಗಿಸ್ಲೇಬೇಕು ಅನ್ನೋ ಹಠಕ್ ಬಿದ್ದಂತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಗಣತಿಗಾಗಿ 10 ದಿನ ದಸರಾ ರಜೆಯನ್ನ ವಿಸ್ತರಣೆ ಮಾಡಲಾಗಿದೆ. ದಸರಾ ರಜೆ ಈ ಬಾರಿ ಇಡೀ ರಾಜ್ಯಕ್ಕೆ ಅನ್ವಯ ಆಗುವಂತೆ ಎಲ್ಲ ಸರ್ಕಾರಿ ಹಾಗೆ ಅನುದಾನಿತ ಶಾಲೆಗಳಿಗೆ ನಿಗದಿ ಮಾಡಲಾಗಿತ್ತು. ಆದರೆ ಈ ದಸರಾ ರಜೆ ಸಂದರ್ಭದಲ್ಲೂ ಕೂಡ ಶಿಕ್ಷಕರು ಗಣತಿ ಕಾರ್ಯದಲ್ಲಿ, ಸಮೀಕ್ಷೆ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದರಿಂದ ಹೆಚ್ಚುವರಿ ರಜೆಯನ್ನು ನೀಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಲಾಗಿತ್ತು. ಅದಕ್ಕೆ ಸ್ಪಂದಿಸಿರುವ ಮುಖ್ಯಮಂತ್ರಿಗಳು ದಸರೆ ರಜೆ ಅವಧಿಯನ್ನು 10 ದಿನ ವಿಸ್ತರಿಸಿದ್ದಾರೆ. ಅಕ್ಟೋಬರ್ 18ರವರೆಗೆ ಸರ್ಕಾರಿ ಹಾಗೆ ಅನುದಾನಿತ ಶಾಲೆಗಳಿಗೆ ರಜೆ ಮುಂದುವರಿಕೆ ಆಗಲಿದೆ. PU ಪರೀಕ್ಷೆಗೆ ನಿಯೋಜಿಸಿದ ಸಿಬ್ಬಂದಿ ಸರ್ವೆಗೆ ಬಳಸುವಂತಿಲ್ಲ ಅನ್ನೋ ಕಟ್ಟಪ್ಪಣೆಯನ್ನ ಕೂಡ ಇದೇ ಸಂದರ್ಭದಲ್ಲಿ ವಹಿಸಲಾಗಿದೆ. ಸರ್ಕಾರಿ ಹಾಗೆ ಅನುದಾನಿತ ಶಾಲೆಗಳಿಗಷ್ಟೇ ರಜೆ